ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ಒಂದು ಹೊಸ ವಿಡಿಯೋಗೆ. ಸೊ ಹಿಂದಿನ ವಿಡಿಯೋದಲ್ಲಿ ತೋರಿಸ್ದಂಗೆ ಬ್ರಷ್ ಕಟರ್ ಬಗ್ಗೆ ತೋರಿಸಿದ್ವಿ. ಬ್ರಷ್ ಕಟರ್ಗೆ ಪ್ಲಾಸ್ಟಿಕ್ ಬೋರ್ಡ್ಗೆ ರೋಪ್ ಹಾಕೋದನ್ನ ತೋರಿಸಿದ್ವಿ. ನಮ್ ದೀಕ್ಷಿತ್ ಅವ್ರು ಹೇಳಿದ್ರು. ಸೊ ಇವತ್ತು ಬಂದು ಈ ವಿಡಿಯೋದಲ್ಲಿ ನಾವು ಬಂದು ಸ್ಟೀಲ್ ಬೋರ್ಡ್ಗೆ ರೋಪ್ ಹಾಕೋದನ್ನ ತೋರಿಸ್ಕೊಡ್ತೀನಿ. ಸ್ಟೀಲ್ ಬೋರ್ಡ್ ಅಂದ್ರೆ ನಿಮಗೆ ನೆಲದ ಅರ್ಥಕ್ಕೆ ಒಂದು ಹೊಡೆಯುವಂತ ಬೋರ್ಡ್. ಅದಕ್ಕೆ ಹೇಗೆ ಹಾಕೋದು ರೋಪು ತುಂಬಾ ಜನ ಪ್ರಶ್ನೆ ಕೇಳಿದ್ರಿ. ಹಾಗಾಗಿ ಸಬ್ ವಿಡಿಯೋ ಮಾಡ್ತಾ ಇದ್ವಿ. ಒಂದು ಫಸ್ಟ್ನೇ ವಿಡಿಯೋ ಬಂದು ನಿಮಗೆ ಬ್ಲೇಡ್ ಇನ್ ಮಾಡಿದ್ವಿ. ನೆಕ್ಸ್ಟ್ ಬೋರ್ಡ್ ಪ್ಲಾಸ್ಟಿಕ್ ಬೋರ್ಡ್ ಮಾಡಿದ್ವಿ. ಈಗ ಒಂದು ಸ್ಟೀಲ್ ಬೋರ್ಡ್ ಮಾಡಿದ್ವಿ. ಸೊ ಇನ್ನು ಯಾರು ನಮ್ಮ ಡಾಕ್ಟರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಶುರು ಮಾಡೋಣ. ಸ್ಟೀಲ್ದು ಪ್ಲೇಟ್ ಬುರ್ಡೆ ಅಂತ ಆಕ್ಚುಲಿ ಹೇಳುವಂಥದ್ದು. ಸೊ ಇದ್ರೊಂದು ಅಂದಾಜ್ ಬೆಲೆ ಒಂದು 600-700 ರೂಪಾಯಿ ಹೋಗ್ಬೋದು. ಕರೆಕ್ಟ್ ನಂಗೂ ಕೂಡ ಗೊತ್ತಿಲ್ಲ ಎಷ್ಟು ಅಂತ. ಅದ್ರ ಜೊತೆಗೆ ತಗೊಂಡಿದ್ರಿಂದ ಮರ್ತೋಗಿದೆ, ಸುಮಾರು ವರ್ಷ ಆಯ್ತು ತಗೊಂಡು. ಸೊ ಇದಕ್ಕೆ ನಾನು ಇವತ್ತು ನಿಮ್ಗೆ ರೋಪ್ ಹಾಕೋದನ್ನ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ತೋರಿಸ್ಕೊಡ್ತೀನಿ ನಾನು ಯಾವ ರೀತಿ ಅಂತ. ಸೊ ಮೊದಲು ನೀವು ಹಿಂದಿನ ವಿಡಿಯೋದಲ್ಲಿ ನೋಡ್ದಂಗೆ ಹೊಸ ರೋಪ್ ತಗೊಂಡಿದ್ದೀನಿ. ಸೊ ಹಿಂದಿನ ವಿಡಿಯೋ ದೀಕ್ಷಿತ್ ಅವ್ರು ಹೇಳ್ದಂಗೆನೆ ಸೊ ಒಂದು ರೋಪ್ನ ಹಿಂಗೆ ಒಂದು ಫುಲ್ ಇಷ್ಟುದ ರೋಪ್ ತಗೊಳ್ಳಿ. ರೋಪ್ ತಗೊಂಡು ಅರ್ಧ ಭಾಗ ಮಾಡ್ಕೊಳ್ಳಿ. ಸೊ ಅರ್ಧ ಭಾಗ ಮಾಡ್ಕೊಂಡು ಸೊ ಒಂದು ರೋಪ್ ಉದ್ದ ಇರಬೇಕು, ಒಂದು ರೋಪ್ ಗುಡ್ಡ ಇರಬೇಕು. ಕಾಣ್ತಾ ಇದೆಯಾ? ಹಾಗೆ ನೋಡಿ, ಒಂದು ರೋಪ್ ಉದ್ದ ಇದೆ, ಒಂದು ರೋಪ್ ಗುಡ್ಡ ಇದೆ. ಸೊ ಇವಾಗ ಯಾವ ತರ ಅಂತ ಅಂದ್ರೆ, ಈ ಸ್ಟೀಲ್ ಬೋರ್ಡೆ ತಗೊಂಡು ಇಲ್ಲಿ ನೋಡಿ ನಿಮ್ಗೆ ಕಾಣ್ಬೋದು. ಇಲ್ಲಿ ಒಳಗಡೆ ನೋಡಿ, ಇಲ್ಲಿ ನಿಮ್ಗೆ ಚಿಕ್ಕದೊಂದು ಹೋಲ್ ಕಾಣ್ತಾ ಇದೆ. ಇಲ್ಲಿ ಕಡ್ಡಿ ತರ ಇಲ್ಲಿ ಹೋಲ್ ಕಾಣ್ತಾ ಇದೆ. ಸೊ ಇದ್ರೊಳಗೆ ಅದನ್ನ ಹಾಕೋಬೇಕು. ತೋರಿಸ್ತೀನಿ ನೋಡಿ ಯಾವ ತರ ಅಂತ. ಸೊ ಫಸ್ಟ್ ಒಂದ್ ಕಡೆನ ಹಾಕೊಳ್ಳಿ. ನೋಡಿ ಈ ತರ ಫಸ್ಟ್ ಒಂದ್ ಕಡೆನ ಹಾಕೊಳ್ಳಿ. ಹಿಂಗೆ ಒಂದ್ ಕಡೆ ಹಾಕೊಂಡು ಹಿಂಗೆ ಎಳ್ಕೊಡಿ. ಎರಡು ಕೂಡ ಇಲ್ಲಿ ಎಲ್ಲಿ ಡಿವೈಡ್ ಮಾಡ್ಕೊಂಡಿರ್ತಾರೆ ಅಲ್ಲಿ ಮಧ್ಯಕ್ಕೆ ಬಂದಾಗ ಸಮ ಮಾಡ್ಕೊಳ್ಳಿ. ನೋಡಿ ಮಧ್ಯಕ್ಕೆ ಬಂದಿದೆ ಈಗ. ನೋಡಿ ಮಧ್ಯಕ್ಕೆ ಬಂದಿದೆ. ನೋಡಿ ಈಗ ಈ ತರ ನೋಡಿ ಲಾಕ್ ಆಯ್ತಾ? ಹಿಂಗೆ ನೋಡಿ ಮಧ್ಯಕ್ಕೆ ಲಾಕ್ ಆಗಿದೆ. ಲಾಕ್ ಆದ್ಮೇಲೆ ನೀವೇನ್ ಮಾಡ್ಕೋಬೇಕು ಅಂತಂದ್ರೆ, ಈ ಸುತ್ತ ಇರುತ್ತಲ್ಲ ಇಲ್ಲಿಗೆ ಸುತ್ಕೊಳ್ಳಿ. ಹಿಂಗೆ ಇದಕ್ಕೆ ಒಳಗಡೆ ಸುತ್ಕೋಬೇಕು, ಮೇಲ್ ಬರಬಾರ್ದು. ಇದು ನಿಂಗೆ ಒಳಗಡೆ ಸುತ್ಕೊಳ್ಳಿ. ಹಿಂಗೆ ಟೈಟ್ ಆಗಿ ಎಲ್ಲ ಸುತ್ಕೊಳ್ಳಿ. ಎಷ್ಟೊಂದು ಆಗುತ್ತೆ ಅಷ್ಟೊಂದು ಸುತ್ಕೊಳ್ಳಿ. ನೋಡಿ ಆಯ್ತಾ? ಸುತ್ಕೊಂಡಾದ್ಮೇಲೆ ನೋಡಿ ಒಂದು ರೋಪ್ನ ಬಂದು ಇಲ್ಲಿ ನಿಮ್ಗೆ ಒಟ್ಟು 4 ಕಡೆ ಇಲ್ಲಿ ಹೋಲ್ ಇದೆ. ಸೊ ಬೇಕು ಅಂದ್ರೆ ನೀವು ಈ ಕಡೆಗೂ ಕೂಡ ರೋಪ್ ಹಾಕೊಂಡು ಒಟ್ಟು 4 ರೋಪ್ನ ಮಾಡ್ಕೋಬಹುದು. ಸದ್ಯಕ್ಕೆ ನಾನು 2 ರೋಪಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಒಂದು ಚಿಕ್ಕ ಇರೋದನ್ನ ಈ ಹೋಲ್ ಒಳಗೆ ಹಾಕೊಳ್ಳಿ. ನೋಡಿ ಇದು ಒಂದ್ ಕಡೆ ರೋಪ್ ಆಯ್ತಾ? ಸೊ ಇದ್ರ ಆಪೋಸಿಟ್ ಅಲ್ಲಿ ಅಂತಂದ್ರೆ ನೋಡಿ ಇಲ್ಲಿಗೆ ಈ ರೋಪ್ನ ಹಾಕೊಳ್ಳಿ. ನೋಡಿ ಹಿಂಗೆ ನೋಡಿ ಕಾಣ್ತಾ ಇದಿಲ್ಲ? ನೋಡಿ ಒಂದ್ ಕಡೆ ಇದೆ, ಒಂದ್ ಕಡೆ ಚಿಕ್ಕ ಇದೆ, ಕರೆಕ್ಟ್ ಇದೆ ಆಯ್ತಾ? ನೋಡಿ ಈಗ ಇದನ್ನ ನಿಮ್ಗೆ ಮೋಟ್ರಿಗೆ ಹಾಕೋದನ್ನ ನಾನು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ರೋಪ್ ಹಾಕಾಯ್ತು. ರೋಪ್ ಹಾಕೋದು ತುಂಬಾ ಸಿಂಪಲ್. ಹಿಂಗ್ ಹಾಕೊಂಡು ಸುತ್ಕೊಂಡು ನಿಮ್ಗೆ ಯಾವ ಕಡೆಗೆ ಬೇಕೋ ಆ ಕಡೆ ಆಪೋಸಿಟ್ ಅಲ್ಲಿ ಇರ್ಬೇಕು. ಇಲ್ಲಿ ಇದ್ರೆ ನೋಡಿ ಇಲ್ಲೇ ಹತ್ರ 2 ಆಗುತ್ತೆ. ಹಾಗಾಗಿ 2 ಕೂಡ ಆಪೋಸಿಟ್ ಅಲ್ಲಿ ನಿಮ್ಗೆ ಇರ್ಬೇಕಾಗತ್ತೆ. ನೋಡಿ ರೋಪ್ ಇದನ್ನ ಈಗ ಮೋಟ್ರಿಗೆ ಹಾಕೋದು ತೋರಿಸ್ಕೊಡ್ತೀನಿ. ನೋಡಿ ಮೋಟ್ರ್ ಮುಂದೆ ಬಿಚ್ಕೊಂಡ್ಮೇಲೆ ಇದೇನ್ ಬೋರ್ಡೆ ಇರುತ್ತಲ್ಲ, ಬೋರ್ಡೆ ಲಾಕ್ ಮಾಡ್ಕೊಳ್ಳಿ. ಬೋರ್ಡೆಗೆ ಮುಂದೆ ಏನು ಒಳಗಡೆ ಥ್ರೆಡ್ ಇರುತ್ತಲ್ಲ ಅದಕ್ಕೆ ಇದನ್ನ ಲಾಕ್ ಮಾಡ್ಕೊಳ್ಳಿ. ಸ್ಕ್ರೂ ಡ್ರೈವರ್ ಲಾಕ್ ಮಾಡ್ಕೊಂಡು ಈ ಬೋರ್ಡೆ ಸಿಗಿಸ್ಕೊಳ್ಳಿ. ಬೋರ್ಡೆ ಕರೆಕ್ಟ್ ಆಗಿ ಇಲ್ಲಿಗೆ ಹೋಗಿ ಕೂತ್ಕೋಬೇಕು. ಕರೆಕ್ಟ್ ಆಗಿ ಕೂತ್ಕೋತ ನೋಡಿ. ಇಲ್ಲಿ ಕಾಣುತ್ತೆ ನಿಮ್ಗೆ ಒಳಗಡೆ, ಇಲ್ಲಿ ಗ್ಯಾಪ್ ಕಾಣೋದಿಲ್ಲ, ಕಾಣ್ತಾ ಇಲ್ಲ ನೋಡಿ, ಸುತ್ತ ಗ್ಯಾಪ್ ಕಾಣಲ್ಲ. ಆತರ ಆದ್ಮೇಲೆ ಇದೇನು ಥ್ರೆಡ್ ಇರುತ್ತೆ ನೋಡಿ, ಇದು ಅದ್ರ ಜೊತೆಗೆ ನಿಮ್ಗೆ ಕೊಟ್ಟಿರ್ತಾರೆ. ಯಾವ್ದೇ ಹೊಸ ಮೋಟರ್ ತಗೊಂಡ್ರು ಇದನ್ನ ಮತ್ತೆ ಪ್ಲಸ್ ಒಂದು ಎಕ್ಸ್ಟ್ರಾ ನಟ್ನು ಕೂಡ ನಿಮ್ ಜೊತೆಗೆ ಕೊಟ್ಟಿರ್ತಾರೆ. ಇದನ್ನ ಇಲ್ಲಿಗೆ ಹಾಕಿ, ಇಲ್ಲಿಗೆ ಹಾಕ್ಬಿಟ್ಟು ನಟ್ನ ಟೈಟ್ ಮಾಡ್ಕೊಳ್ಳಿ. ಇದು ಏನಕ್ಕೆ ಕೊಟ್ಕೊಂಡಿರೋದು ಅಂದ್ರೆ, ಈ ನಟ್ಟು ತಿರುಗಿಸಿದಾಗ ಈ ಬೋರ್ಡೆ ತಿರುಗಬಾರ್ದು ಅನ್ನೋದಕ್ಕೋಸ್ಕರ ಸ್ಕ್ರೂ ಡ್ರೈವರ್ನ ಕೊಟ್ಕೊಂಡಿರೋದು. ಈಗ ಸ್ಪ್ಯಾನರ್ಲು ಕೂಡ ಟೈಟ್ ಮಾಡ್ಕೋಬಹುದು. ಸೊ ನಾವೀಗ ಕಟಿಂಗ್ ಪ್ಲೇಯರ್ಲಿ ಟೈಟ್ ಮಾಡ್ಕೊಳ್ತಾ ಇದೀನಿ. ಈಗ ನೋಡಿ ಫುಲ್ ಟೈಟ್ ಆಗಿದೆ. ನೋಡಿ ಕಾಣ್ತಾ ಇಲ್ಲ? ನೋಡಿ ಫುಲ್ ಟೈಟ್ ಆಗಿದೆ, ಕಾಣ್ತಾ ಇಲ್ಲ? ಫುಲ್ ಟೈಟ್ ಆಗಿದೆ. ಈಗ ನೆಕ್ಸ್ಟ್ ಏನು ಅಂತಂದ್ರೆ, ಇದು ಆಕ್ಚುಲಿ ಈಗ ರೋಪ್ ಏನಾದ್ರು ಸೌದೋಯ್ತು. ನೋಡಿ ರೋಪ್ ಸೌದೋದ್ರೆ ಏನ್ ಮಾಡ್ಕೋಬೇಕು ಅಂತಂದ್ರೆ, ನೋಡಿ ರೋಪ್ ಈಗ ಗುಡ್ಡ ಇದೆ ಅಲ್ವಾ? ಈ ರೋಪ್ ನ ಇಷ್ಟು ಕಟ್ ಆಗಿದೆ. ಹಿಂಗೆ ಇನ್ನೊಂದ್ ಸ್ವಲ್ಪ ಉದ್ದ ಬೇಕು. ಅವಾಗ ಏನ್ ಮಾಡ್ಬೋದು, ಈ ರೋಪ್ ಇದೆಯಲ್ಲ, ರೋಪ್ ನ ಸ್ವಲ್ಪ ಹಿಂದೆ ತಳ್ಕೊಳ್ಳಿ. ನೋಡಿ ಹಿಂದೆ ತಳ್ಕೊಂಡಾಗ ನಿಮ್ಗೆ ರೋಪ್ ಇಲ್ಲಿ ಎಕ್ಸ್ಟ್ರಾ ಸಿಗುತ್ತೆ. ಕಾಣ್ತಾ ಇಲ್ಲ? ನೀವು ರೋಪ್ ಆಚೆ ಬಂದಿದೆ. ಆಚೆ ಬಂದಾಗ ಏನಾಗುತ್ತೆ ನೋಡಿ, ಇಲ್ಲೊಂದು ಹೋಲ್ ಇದೆಯಲ್ಲ, ಈ ಹೋಲಿಗೆ ಈ ರೋಪ್ ನ ಸಿಗಿಸ್ಕೊಡಿ.
ನೋಡಿ ಈ ರೋಪಿಗೆ ಬಂತು. ಇವಾಗ ಇದು ಕೂಡ ಕಟ್ ಆಗಿರುತ್ತೆ, ಕಟ್ ಆದ್ರೆ ಎರಡು ಕೂಡ ಕಟ್ ಆಗುತ್ತೆ. ಅವಾಗ ಏನ್ ಮಾಡ್ಕೊಳ್ಳಿ, ಮತ್ತೆ ಇದನ್ನು ವಾಪಸ್ ತಗೊಳ್ಳಿ, ವಾಪಸ್ ತಗೊಂಡು ಈ ಹೋಲಿಗೆ ಇದನ್ನ ಹಾಕಿ. ಯಾವ್ದೇ ಕಾರಣಕ್ಕೂ ಇದ್ರ ಮೇಲ್ ಬರಬಾರ್ದು. ಇದು ಈ ಹೋಲಿಗೆ ಇದನ್ನ ಹಾಕಿ. ನೋಡಿ ಇಷ್ಟೇ, ರೋಪ್ ಕಟ್ ಆದಂಗೆ ನಿಲ್ಲಿಸ್ಕೊಂಡು ಈ ಒಂದು ಆಪೋಸಿಟ್ಗೆ ಏನ್ ಆಪೋಸಿಟ್ ಇರುತ್ತಲ್ಲ ಆಪೋಸಿಟ್ ಸೈಡ್ಗೆ ಹಾಕೊಂಡು ಫಸ್ಟ್ ಇವೆರಡರಲ್ಲಿ ಇತ್ತು, ಈಗ ಇವೆರಡಕ್ಕೆ ಆಪೋಸಿಟ್ ಅಲ್ಲಿ ಬಂದಿದೆ, ಕಾಣ್ತಾ ಇದೆಯಲ್ಲ, ನೋಡ್ಬೋದು ನೀವು. ನೋಡಿ ಇಷ್ಟೇ ಹೇಳಿದ್ರಿ ಬ್ರಷ್ ಕಟರ್ ಬಗ್ಗೆ ವಿಡಿಯೋಸ್ ಒಟ್ಟು 3 ವಿಡಿಯೋಸ್ ಮಾಡಿದ್ವಿ ನಾವು. ನೋಡಿಲ್ಲ ಅಂದ್ರೆ ಹಿಂದೆ ವಿಡಿಯೋಗಳು ನೋಡ್ಕೊಂಡು ಬನ್ನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಬ್ರಷ್ ಕಟರ್ ವಿಡಿಯೋ ಲಿಂಕ್ ಹಾಕಿರ್ತೀವಿ. ಸೊ ನೋಡಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳು. ಇದೇ ತರ ಹೊಸ ಮೆಕಾನಿಸಮ್ ಆಗಲಿ, ಟಿಲ್ಲರ್ ಆಗಲಿ, ಅಥವಾ ಕಾಫಿ ಬಗ್ಗೆ ಆಗಲಿ, ಪೆಪ್ಪರ್ ಬಗ್ಗೆ ಆಗಲಿ, ಎಲ್ಲದ್ರ ಬಗ್ಗೆ ಹೊಸ ವಿಡಿಯೋಸ್ಗಳು ಬರ್ತಾ ಇರುತ್ತೆ ಇನ್ನು ಮುಂದಕ್ಕೆ. ಸೊ ಇದೇ ತರ ನಮ್ಮ ಡಾಕ್ಟರ್ ಕೃಷಿಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ವಿಡಿಯೋ ಮುಗಿಸ್ತಾ ಇದ್ದೀನಿ. ನೋಡಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳು.